ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. 25,000 ರೇಂಜಲ್ಲಿ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ವೆಯ್ಟ್ ಮಾಡಿ. ಒಂದು ಮೊಬೈಲ್ ಲಾಂಚ್ ಆಗ್ತಾ ಇದೆ. ಈ ಮೊಬೈಲಲ್ಲಿ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಗೊತ್ತಾ? ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿ ಬೆಸ್ಟ್ ಫೋನ್, ಬೆಸ್ಟ್ ಆಲ್ರೌಂಡರ್ ಆಗುತ್ತೆ. OS ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಅಪ್ಡೇಟ್ಸ್ ನಿಮಗೆ ಟೈಮ್ ಟು ಟೈಮ್ ಬರುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಬ್ರ್ಯಾಂಡ್ ವ್ಯಾಲ್ಯೂನು ಕೂಡ ನಿಮಗೆ ತುಂಬಾನೇ ಬೆಟರ್ ಆಗಿರುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಈ ಮೊಬೈಲ್ 25,000 ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ತೀನಿ. ಅದೇ ನಥಿಂಗ್ ಫೋನ್ 3. ಈ ಒಂದು ಮೊಬೈಲ್ ಮಾರ್ಚ್ 4ನೇ ತಾರೀಕು ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಎಲ್ಲಾ ಕಡೆನೂ ಕೂಡ ಮಾರ್ಚ್ 4ನೇ ತಾರೀಕು ಲಾಂಚ್ ಆಗ್ತಾ ಇದೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 2 ಮೊಬೈಲ್ಸ್ ನ ಇವರು ಲಾಂಚ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ನಾನು ಈ ಒಂದು ಫೋನ್ ಬೆಸ್ಟ್ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಥಿಂಗ್ ಅವರು ಲಾಂಚ್ ಮಾಡಿರೋ ಎಲ್ಲಾ ಮೊಬೈಲ್ಸ್ ಕೂಡ ನಾನು ಪರ್ಸನಲಿ ಯೂಸ್ ಮಾಡಿದ್ದೀನಿ. ನಥಿಂಗ್ ಫೋನ್ 1 ಆಗಿರ್ಬೋದು, ನಥಿಂಗ್ ಫೋನ್ 2A ಆಗಿರ್ಬೋದು, ನಥಿಂಗ್ ಫೋನ್ 2 ಆಗಿರ್ಬೋದು, 2A ಪ್ಲಸ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು CMF ಫೋನ್ 1 ಆಗಿರ್ಬೋದು. ಈ ರೀತಿಯಾಗಿ ಎಲ್ಲ ಮೊಬೈಲ್ಸ್ ಕೂಡ ನಾನು ಪರ್ಚೇಸ್ ಮಾಡಿ ಪರ್ಸನಲಿ ನಾನು ಈ ಒಂದು ಮೊಬೈಲ್ಸ್ ನ ಯೂಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಥಿಂಗ್ ಮೊಬೈಲ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಈ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. 25,000 ರೇಂಜ್ ಅಲ್ಲಿ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ, ಈ ಒಂದು ಮೊಬೈಲ್ ನ ತಗೊಳ್ಳಿ. ನಿಮಗೆ ವ್ಯಾಲ್ಯೂ ಫಾರ್ ಮನಿ ಕೆಟಗರಿಯಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು, ಯೂಸ್ಫುಲ್ ಅನ್ಸಿದ್ರೆ ಆವಾಗಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತೇಳಿ. ಫಸ್ಟ್ಲಿ ಎಷ್ಟು ಮೊಬೈಲ್ಸ್ ಲಾಂಚ್ ಮಾಡ್ತಾರೆ ಅಂದ್ರೆ, ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 2 ಮೊಬೈಲ್ಸ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಥಿಂಗ್ ಫೋನ್ 3A, ನಥಿಂಗ್ ಫೋನ್ 3A ಪ್ಲಸ್ ಅಂತೇಳಿ ಈ ರೀತಿಯಾಗಿ 2 ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಡಿಸೈನ್ ಬಗ್ಗೆನೇ ಮಾತಾಡೋಣಂತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ಈ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರೀಸನ್ ಏನು ಅಂದ್ರೆ, ರೀಸೆಂಟ್ ಆಗಿ ಒಂದು ಲೈವ್ ಇಮೇಜ್ ಕೂಡ ಲೀಕ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಿಮಗೆ ಕ್ಯಾಮ್ರಾ ಮಾಡ್ಯೂಲ್ ಈ ರೀತಿಯಾಗಿರುತ್ತೆ. ಇದನ್ನ ಒಂದು ಸ್ವಲ್ಪ ರೆಫರೆನ್ಸ್ ಆಗಿ ತಗೊಂಡು ಡಿಸೈನ್ ಮಾಡಿದ್ರೆ ಮೊಬೈಲ್ ಡಿಸೈನ್ ಈ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಅವರು ಕೂಡ ಅಫಿಷಿಯಲ್ ಆಗಿ ಕೆಲವೊಂದು ಪೋಸ್ಟರ್ಸ್ ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ನಾವು ಕಾಂಟ್ರಾಸ್ಟ್ ಅನ್ನೋದು ಕಮ್ಮಿ ಮಾಡಿದೀವಿ ಅಂದ್ರೆ ಈಜಾಗಿ ನಮಗೆ ಡಿಸೈನ್ ಔಟ್ಲೆಟ್ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಈ ಒಂದು ಡಿಸೈನ್ ಇಂದ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಈ ಸಲ ನಿಮಗೆ ಮೇಜರ್ ಚೇಂಜ್ ಏನು ಅಂದ್ರೆ, ಹಿಂದೆಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ನಥಿಂಗ್ ಫೋನ್ 2A ಎಲ್ಲ ನೋಡ್ಕೊಂಡ್ರೆ ನಿಮಗೆ ಡುವೆಲ್ ಕ್ಯಾಮ್ರಾ ಸೆಟಪ್ ಇತ್ತು. ಈ ಸಲ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಅದರಲ್ಲಿ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ ನ ಯೂಸ್ ಮಾಡ್ತಿದ್ದಾರೆ. ಥರ್ಡ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸಾರ್ ಇರುತ್ತೆ. ಲಾಸ್ಟ್ ಟೈಮ್ 50-50 ಇತ್ತು. ಈ ಸಲ ನಿಮಗೆ 50-50 8 ಮೆಗಾ ಪಿಕ್ಸೆಲ್ ಆದ್ರೆ ಇರುತ್ತೆ. ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. ಕ್ಯಾಮ್ರಾ ವೈಸ್ ನೋಡ್ಕೊಂಡ್ರೆ ತುಂಬಾ ಮೇಜರ್ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಎಲ್ಲಾನು ಕೂಡ ನಿಮಗೆ ಸೋನಿ ಸೆನ್ಸಾರ್ ನ ಯೂಸ್ ಮಾಡ್ತಾರೆ. ಫೋಟೋ ಔಟ್ಪುಟ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ನಥಿಂಗ್ ಅಲ್ಲಿ ಏನಂದ್ರೆ ನಿಮಗೆ ಇಮೇಜ್ ಪ್ರೊಸೆಸಿಂಗ್ ಚೆನ್ನಾಗಿರುತ್ತೆ. ವಿಡಿಯೋಸ್ ಕೂಡ ತುಂಬಾ ಚೆನ್ನಾಗಿ ಶೂಟ್ ಮಾಡ್ಕೋಬಹುದು. ಹಾಗೆ ಬಂದ್ಬಿಟ್ಟು ಫೋಟೋಸ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಝೂಮ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿ ಬ್ಲರ್ ಅನ್ಸೋದಿಲ್ಲ. ಅಷ್ಟೇ ಚೆನ್ನಾಗಿ ಇಮೇಜ್ ಆದ್ರೆ ಪ್ರೊಸೆಸ್ ಆಗುತ್ತೆ. ಇದೊಂದು ನಿಮಗೆ ಮೇಜರ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನಿನ್ನ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ, ಇವರು ಪ್ರತಿ ಸಲ ಮೀಡಿಯಾಟೆಕ್ ಡೆಮೆನ್ಸಿಟಿ ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ರು. ಇವಾಗ ಸ್ನ್ಯಾಪ್ ಡ್ರ್ಯಾಗನ್ ಗೆ ಶಿಫ್ಟ್ ಆಗಿದ್ದಾರೆ. ಸ್ನ್ಯಾಪ್ ಡ್ರ್ಯಾಗನ್ 7S Gen 3 ಈ ಒಂದು ಪ್ರೊಸೆಸರ್ ಆದ್ರೆ ಯೂಸ್ ಮಾಡ್ತಿದ್ದಾರೆ. 25,000 ರೇಂಜ್ಗೆ ಈ ಮೊಬೈಲ್, ಈ ಒಂದು ಪ್ರೊಸೆಸರ್ ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಲ್ರೌಂಡರ್ ಇದ್ದಂಗೆ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಯ್ತು, ಪ್ರೊಸೆಸರ್ ಡಿಪಾರ್ಟ್ಮೆಂಟ್ ಆಯ್ತು. ನೆಕ್ಸ್ಟ್ ರ್ಯಾಮ್ ಅಂಡ್ ಸ್ಟೋರೇಜ್ ಬಗ್ಗೆ ಮಾತಾಡೋಣಂತೆ. ಆಸ್ ಪರ್ ದಿ ರಿಪೋರ್ಟ್ಸ್ ಇವರು UFS 2.2 ಯೂಸ್ ಮಾಡ್ತಾ ಇದ್ರು. ಈ ಸಲ UFS 3.1 ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ನು ರ್ಯಾಮ್ ವಿಷಯಕ್ಕೆ ಬಂದ್ರೆ LPDDR4X ರ್ಯಾಮ್ ಟೆಕ್ನಾಲಜಿ ಆದ್ರೆ ಇರುತ್ತೆ. ಎರಡು ಕೂಡ ಸೂಪರ್ ಅಂತಾನೆ ಹೇಳ್ತೀನಿ. ಇನ್ನು ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ 6.8 ಇಂಚಸ್ MOLED ಡಿಸ್ಪ್ಲೇ ಇರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ನಥಿಂಗ್ ಅಲ್ಲಿ ಡಿಸ್ಪ್ಲೇ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಯಾವುದೇ ರೀತಿ ಕರ್ವ್ ಡಿಸ್ಪ್ಲೇ ಇರೋದಿಲ್ಲ. ಕಂಪ್ಲೀಟ್ ಆಗಿ ಫ್ಲಾಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಸ್ಪೀಕರ್ಸ್ ಏನಿರುತ್ತಲ್ಲ, ನಿಮಗೆ ಯಾವುದೇ ರೀತಿ ಡಾಲ್ಬಿ ಅಟ್ಮಾಸ್ ಇದೇನು ಕೂಡ ಇರೋದಿಲ್ಲ. ಸ್ಟೀರಿಯೋ ಸ್ಪೀಕರ್ಸ್ ಇರುತ್ತೆ. ಸ್ಪೀಕರ್ ಔಟ್ಪುಟ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಮೈನ್ ಆಗಿ ನಾವು ಮಾತಾಡ್ಕೋಬೇಕಾಗಿರೋದು ಗ್ಲಿಫ್ ಇಂಟರ್ಫೇಸ್. ಹಿಂದೆಗಡೆ ನಿಮಗೆ ಲೈಟ್ಸ್ ಏನಿರುತ್ತಲ್ಲ, ಇದು ಕಂಪಲ್ಸರಿ ಇರಲೇಬೇಕು. ನಥಿಂಗ್ ಅಂದ್ರೇನೆ ನಮಗೆ ಲೈಟ್, ಲೈಟ್ ಅಂದ್ರೇನೆ ನಥಿಂಗ್. ಆ ರೀತಿಯಾಗಿ ಈ ಒಂದು ಮೊಬೈಲ್ಸ್ ಫೇಮಸ್ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಆ ಲೈಟ್ಸ್ ಅಲ್ಲೂ ಕೂಡ ತುಂಬಾ ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರೀಸೆಂಟ್ ಆಗಿ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಮೊಬೈಲ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಬಟನ್ ಕೂಡ ಇರುತ್ತೆ. ಇದು ಆಕ್ಷನ್
ಆಕ್ಷನ್ ಬಟನ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಐಫೋನ್ಸ್ ಅಲ್ಲಿ ನಿಮಗೆ ಆಕ್ಷನ್ ಬಟನ್ ಏನಿರುತ್ತಲ್ಲ ಸೇಮ್ ಅದೇ ತರ ಇವರು ಕೂಡ ಒಂದು ಎಕ್ಸ್ಟ್ರಾ ಬಟನ್ ನ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ನೀವು ಮಲ್ಟಿಪಲ್ ಆಗಿ ಆಕ್ಸೆಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಥಿಂಗ್ ಅವರು ಹೇಳ್ತಿದ್ದಾರೆ. ಇದೊಂದು ನಿಮಗೆ ಮೇಜರ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ 5000 mAh ಬ್ಯಾಟರಿ ಇರುತ್ತೆ. ಬಾಕ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿ ಚಾರ್ಜರ್ ನ ಪ್ರೊವೈಡ್ ಮಾಡೋದಿಲ್ಲ. ಮತ್ತೆ ನೀವು ಅಡಾಪ್ಟರ್ ನ ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇದೊಂದನ್ನ ನೆನ್ಪಿಟ್ಕೊಳ್ಳಿ. ಇನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ ನನಗೆ ಗೊತ್ತಿರೋ ಪ್ರಕಾರ 3 ವರ್ಷ OS ಅಪ್ಡೇಟ್ ಕೊಡ್ತಾರೆ, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇವ್ರೇನಾದ್ರೂ 3+3 ಮಾಡಿದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. 3 ವರ್ಷ OS ಅಪ್ಡೇಟ್ ಕೊಡ್ಲಿ, ಸೆಕ್ಯೂರಿಟಿ ಅಪ್ಡೇಟ್ಸ್ ಆದ್ರೂ 4 ವರ್ಷ ಕೊಡಬೇಕು. 4 ವರ್ಷ ಅಲ್ಲದೆ ಮತ್ತೆ 3 ವರ್ಷನೇ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತೀವಿ ಅಂದ್ರೆ ಇಲ್ಲೊಂದು ಸ್ವಲ್ಪ ಹಿಂದೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಫೈನಲ್ ಆಗಿ ಪ್ರೈಸಸ್ ವಿಷಯಕ್ಕೆ ಬಂದ್ರೆ ಆಸ್ ಪರ್ ದಿ ರಿಪೋರ್ಟ್ಸ್ ಪ್ರೈಸು ಕೂಡ ಹೊರಗೆ ಬಂದಿದೆ. ಪ್ರೈಸಸ್ ವಿಷಯಕ್ಕೆ ಬಂದ್ರೆ ನಿಮಗೆ ಬೇಸ್ ವೇರಿಯಂಟ್ ಏನಿರುತ್ತಲ್ಲ 8GB 128GB ನೀವು ಬ್ಯಾಂಕ್ ಆಫರ್ಸ್ ಎಲ್ಲಾನು ಕೂಡ ಯೂಸ್ ಮಾಡ್ಕೊಂಡಿದ್ದಾದ್ಮೇಲೆ 26,000 ರೇಂಜಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. 25ಕ್ಕೆ ಸಿಗೋದಿಲ್ಲ ನನ್ನ ಗೆಸ್ ಪ್ರಕಾರ. ಒಂದು 26,000 ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ. ಇನ್ನು 256GB ವೇರಿಯಂಟ್ ಬೇಕು ಅಂದ್ರೆ ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ 27 ಇಲ್ಲ ಅಂದ್ರೆ 28. ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ನಿಮಗೆ 25,000 ರೇಂಜ್ ಅಲ್ಲೇ ಇರುತ್ತೆ, 1,000 ಹಿಂದೆ ಮುಂದೆ ಆಗ್ಬೋದು. ಅಷ್ಟು ಬಿಟ್ರೆ ಮೊಬೈಲ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ತೀನಿ. ಇವಾಗ ಅಟ್ ಪ್ರೆಸೆಂಟ್ ಇವಾಗಿರೋ ಮಾರ್ಕೆಟ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಬೇರೆ ಬೇರೆ ಮೊಬೈಲ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಮೊಬೈಲ್ ನಿಮಗೆ ತುಂಬಾ ಬೆಟರ್ ಆಗಿರುತ್ತೆ. ಇದರಲ್ಲಿರೋ OS ಏನಿದೆಲ್ಲ 40,000 50,000 ಮೊಬೈಲ್ ಅಲ್ಲಿ OS ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನಿಮಗೆ OS ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮಗೆ ಬ್ಲೋಟ್ವೇರ್ ಅನ್ನೋದೇ ಇರೋದಿಲ್ಲ. ಇವಾಗ ಬರ್ತಾ ಇರೋ 25,000 30,000 ಮೊಬೈಲ್ ಅಲ್ಲೂ ಕೂಡ ವಿಪರೀತವಾಗಿ ನಮಗೆ ಬ್ಲೋಟ್ವೇರ್ ಇರುತ್ತೆ. ಅನ್ನೆಸೆಸರಿ ಆಪ್ಸ್ ನೆಲ್ಲ ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತಾರೆ. ಹಾಗೆ ಬಂದ್ಬಿಟ್ಟು ಬ್ಯಾಟರಿ ಕನ್ಸಂಪ್ಷನ್ ಕೂಡ ಜಾಸ್ತಿನೇ ಇರುತ್ತೆ. ಆದ್ರೆ ನಥಿಂಗ್ ಹಂಗಲ್ಲ, ಕಂಪ್ಲೀಟ್ಲಿ ಕ್ಲೀನ್ ಅಂತಾನೆ ಹೇಳ್ಬೋದು. ನಿಮಗೆ ಎಕ್ಸ್ಟ್ರಾ ಆಪ್ಸ್ ಏನು ಕೂಡ ಇರೋದಿಲ್ಲ. OS ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಕ್ಲೀನ್ ಆಗಿರುತ್ತೆ. ನಥಿಂಗ್ ಮೊಬೈಲ್ ತಗೋಬೇಕು ಅಂದ್ರೆ ಇದೇ ಮೇನ್ ಅಡ್ವಾಂಟೇಜ್. ತುಂಬಾ ಜನ ಇದಕ್ಕೋಸ್ಕರನೇ ಈ ಒಂದು ಮೊಬೈಲ್ ನ ತಗೊಂತಾರೆ. ಅಂತದ್ರಲ್ಲಿ ಈ ಸಲ ಕ್ಯಾಮ್ರಾದಲ್ಲಿ ಮಾತ್ರ ತುಂಬಾ ಇಂಪ್ರೂವ್ಮೆಂಟ್ಸ್ ಆದ್ರೆ ಮಾಡ್ತಿದ್ದಾರೆ. ನಾವು ವೈಡ್ ಆಂಗಲ್ ಕ್ಯಾಮ್ರಾನ ತುಂಬಾ ಯೂಸ್ ಮಾಡೋದಿಲ್ಲ, ಟೆಲಿಫೋಟೋ ಲೆನ್ಸ್ ನ ತುಂಬಾ ಯೂಸ್ ಮಾಡ್ತೀವಿ. ಅದನ್ನ ಇವರು ಮೇಜರ್ ಆಗಿ ಇಂಪ್ರೂವ್ ಮಾಡಿದಾರಲ್ಲ, ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ನೋಡೋಣಂತೆ ಮಾರ್ಚ್ 4ನೇ ತಾರೀಕು ಲಾಂಚ್ ಮಾಡ್ತಿದಾರಲ್ಲ, ಲಾಂಚ್ ಮಾಡಿದ್ದಾದ್ಮೇಲೆ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ. ಅವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.